ಇನ್ವೆಸ್ಟ್ ಕರ್ನಾಟಕ 2025 ಕಾರ್ಯಕ್ರಮ ಇಂದು ಯಶಸ್ವಿಯಾಗಿ ತೆರೆ ಕಂಡಿದೆ. 3 ದಿನಗಳಿಂದ ನಡೆದಂತ ಸಮಾವೇಶದಲ್ಲಿ 19 ದೇಶಗಳು ಭಾಗವಹಿಸಿದ್ದು, ಇದರಿಂದ ರಾಜ್ಯಕ್ಕೆ ಬಂಡವಾಳ ಹರಿದು ಬಂದಿದ್ದು, ಎಷ್ಟು ಯಾವ ವಲಯದಲ್ಲಿ ಎಷ್ಟು ಬಂಡವಾಳ ಹೂಡಿಕೆಯಾಗಿದೆ ಈ ಕುರಿತಾದಂತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇನ್ವೆಸ್ಟ್ ಕರ್ನಾಟಕ 2025 ಕಾರ್ಯಕ್ರಮ ಯಶಸ್ವಿ. 19 ದೇಶಗಳಿಂದ ರಾಜ್ಯಕ್ಕೆ ಹರಿದು ಬಂದ ಬೃಹತ್ ಬಂಡವಾಳ 10,27,378 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ. ಎಸ್, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ 11ರಂದು ಶುರುವಾದ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶಕ್ಕೆ ಇಂದು ತೆರೆ ಬಿದ್ದಿದೆ. ದೇಶ ವಿದೇಶಗಳ ಗಣ್ಯರು, ಉದ್ಯಮಿಗಳು ಸೇರಿದಂತೆ ಹಲವರು ಈ ಇನ್ವೆಸ್ಟ್ ಕರ್ನಾಟಕದಲ್ಲಿ ಭಾಗವಹಿಸಿ ಬೃಹತ್ ಸಮಾವೇಶಕ್ಕೆ ಮೆರುಗು ತಂದಿದ್ದಾರೆ. 3 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ವಿವಿಧ ಉದ್ಯಮಿಗಳಿಂದ ಸೆಮಿನಾರ್ಗಳನ್ನು ಏರ್ಪಡಿಸಿ ತಂತ್ರಜ್ಞಾನದ ಮಾಹಿತಿಯನ್ನು ಪಡೆಯುವಂತೆ ಮಾಡಲು ಇನ್ವೆಸ್ಟ್ ಕರ್ನಾಟಕ ಪ್ರಮುಖ ವೇದಿಕೆಯಾಗಿತ್ತು. ಕರ್ನಾಟಕಕ್ಕೆ ರಾಜ್ಯದ ಕೈಗಾರಿಕಾ ಕ್ರಾಂತಿಗೆ ಮುನ್ನಡಿ ಬರೆದಿದೆ ಅಂತ ಬೃಹತ್ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಸಮ್ಮಿಟ್ಗೆ ಮುನ್ನಡಿ ಬರೆದಿದ್ದೇ ಕರ್ನಾಟಕ. ಇದೀಗ ಅನ್ಯ ರಾಜ್ಯಗಳು ಕರ್ನಾಟಕದ ಇನ್ವೆಸ್ಟ್ ಮೀಟ್ ಅನುಸರಿಸುತ್ತಿದೆ. ಅದರಲ್ಲೂ ಈ ಬಾರಿ ನಡೆದ ಬಂಡವಾಳ ಹೂಡಿಕೆದಾರರ ಸಮಾವೇಶ ನವ ಉದ್ಯಮಿಗಳಿಗೆ ಹೂಡಿಕೆದಾರರಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. 3 ದಿನಗಳ ಕಾಲ ನಡೆದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಇಂದು ಅದ್ದೂರಿ ತೆರೆ ಬಿದ್ದಿದೆ. ಇಂದು ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ಶಶಿ ತರೂರ್, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಸಚಿವರು ಹಾಗೂ ಹಲವು ದೇಶಗಳ ನೂರಾರು ಉದ್ಯಮಿಗಳು, ಇಲಾಖೆಯ ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಇನ್ನು ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ 19 ದೇಶಗಳು ಭಾಗಿಯಾಗಿದ್ದು, ಹಲವು ಸಂವಾದ ಗೋಷ್ಠಿಗಳು ಇನ್ವೆಸ್ಟ್ ಕರ್ನಾಟಕಕ್ಕೆ ಸಾಕ್ಷಿಯಾಗಿತ್ತು. ಈ ಬಾರಿ ರಾಜ್ಯಕ್ಕೆ ನಿರೀಕ್ಷೆಗೂ ಮೀರಿ ಬೃಹತ್ ಬಂಡವಾಳ ಹರಿದು ಬಂದಿದೆ. 3 ದಿನಗಳಲ್ಲಿ ಬರೋಬ್ಬರಿ ಒಟ್ಟು 10,27,378 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ 6 ಲಕ್ಷ ಉದ್ಯೋಗ ಸೃಷ್ಟಿ ನಿರೀಕ್ಷೆ ಇದೆ. ವಲಯವಾರು ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಯಾಗಿದೆ. ಎಂದಿನಂತೆ ಈ ಬಾರಿಯೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯಾಗಿದೆ. ಈ ವಲಯದಲ್ಲಿ 41% ಹೂಡಿಕೆಯಾಗಿದೆ. ಹಾಗಾದ್ರೆ ಯಾವ ವಲಯಕ್ಕೆ ಎಷ್ಟು ಹೂಡಿಕೆಯಾಗಿದೆ ಎಂಬ ಮಾಹಿತಿ ನೀಡಿದ್ರು ಸಚಿವ ಎಂಬಿ ಪಾಟೀಲ್. 10,27,378 ಕೋಟಿ ರೂಪಾಯಿ ಸಹ ಇನ್ವೆಸ್ಟ್ಮೆಂಟ್ಸ್ ನಮಗೆ ಬರ್ತಾ ಇದೆ. 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ. 6 lakhs 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ. 75% ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಬಹಳಷ್ಟು ಸಮಯದಲ್ಲಿ ಮಾಧ್ಯಮದವರು ವಿಶೇಷವಾಗಿ ನಮಗೆ ತಾವು ಕೇಳ್ತಿದ್ರಿ, ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು, ಬಿಯಾಂಡ್ ಬೆಂಗಳೂರು ಹೋಗಬೇಕು ಅಂತ ಹೇಳಿದ್ರು ಸಹ ಅವರು ಕೂಡ ಸತತವಾಗಿ ತಮ್ಮ ಮಾತುಗಳಲ್ಲಿ ಸಹ ಹೇಳ್ತಾ ಇರುವಂಥ ಗಮನಿಸಿದ್ರಿ. 75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್, 75% ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬೆಂಗಳೂರು 10 ಲಕ್ಷ ಕೋಟಿಯಲ್ಲಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ 45% ಇನ್ವೆಸ್ಟ್ಮೆಂಟ್ ಹೋಗ್ತದೆ. 75% ಬಿಯಾಂಡ್ ಬ್ಯಾಂಗ್ಳೂರ್, ನಾರ್ತ್ ಕರ್ನಾಟಕಕ್ಕೆ 45%. ನನಗನ್ಸ್ತದೆ ಸೆಕ್ಟರ್ ವೈಸ್ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನನಗೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ವಲಯವಾರು ಹೂಡಿಕೆ ಎಷ್ಟು? ಇನ್ವೆಸ್ಟ್ ಕರ್ನಾಟಕ ಜಿಮ್ನಲ್ಲಿ ವಲಯವಾರು ಹೂಡಿಕೆ ಘೋಷಣೆ ಎಷ್ಟು? ಒಪ್ಪಂದಕ್ಕೆ ಸಹಿ ಆಗಿದ್ದೆಷ್ಟು ಅನ್ನೋದನ್ನ ನೋಡೋದಾದ್ರೆ, ವಲಯ 1 ಉತ್ಪಾದನಾ ಮತ್ತು ಉದಯೋನ್ಮುಖ ಕ್ಷೇತ್ರ ಹೂಡಿಕೆ ಘೋಷಣೆ 75,274 ಕೋಟಿ. ಒಪ್ಪಂದಕ್ಕೆ ಸಹಿ 63,719 ಕೋಟಿ. ಒಟ್ಟು ಹೂಡಿಕೆ 1,38,993 ಕೋಟಿ. ಪ್ರಮಾಣ 14%. ವಲಯ 2 ಸಾಮಾನ್ಯ ಉತ್ಪಾದನಾ ವಲಯ ಹೂಡಿಕೆ ಘೋಷಣೆ 52,400. ಒಪ್ಪಂದಕ್ಕೆ ಸಹಿ 57,619. ಒಟ್ಟು ಹೂಡಿಕೆ 1,05,019. ಪ್ರಮಾಣ 10%. ವಲಯ 3 ಪ್ರಮುಖ ಉತ್ಪಾದನಾ ಕ್ಷೇತ್ರ ಸ್ಟೀಲ್ ಸಿಮೆಂಟ್ ಹೂಡಿಕೆ ಘೋಷಣೆ 16,143. ಒಪ್ಪಂದಕ್ಕೆ ಸಹಿ 1,43,700 ಕೋಟಿ. ಒಟ್ಟು 1,59,843 ಕೋಟಿ. ಪ್ರಮಾಣ 15%. ವಲಯ 4 ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಹೂಡಿಕೆ ಘೋಷಣೆ 81,356. ಒಪ್ಪಂದಕ್ಕೆ ಸಹಿ
3,44,425 ಕೋಟಿ. ಒಟ್ಟು 4,25,781. ಪ್ರಮಾಣ 41%. ವಲಯ 5 ಮೂಲಸೌಕರ್ಯ ಹಾಗೂ ಕೈಗಾರಿಕಾ ಲಾಜಿಸ್ಟಿಕ್ ಹೂಡಿಕೆ ಘೋಷಣೆ 88,492. ಒಪ್ಪಂದಕ್ಕೆ ಸಹಿ 19,382. ಒಟ್ಟು 1,07,874 ಕೋಟಿ. ಪ್ರಮಾಣ 11%. ವಲಯ 6 ಸ್ಟಾರ್ಟ್ಅಪ್ ಬಂಡವಾಳ ಹೂಡಿಕೆ ಘೋಷಣೆ 89,868. ಒಟ್ಟು 89,868. ಪ್ರಮಾಣ 9%. ಇನ್ನು ಸಮಾರೋಪ ಸಮಾರಂಭದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಇನ್ವೆಸ್ಟ್ ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕರ್ನಾಟಕದ ರಾಜ್ಯದ ಇತಿಹಾಸ ದೇಶಕ್ಕೆ ಒಂದು ಮಾದರಿ. 2000 ಇಸ್ವಿಯಲ್ಲಿ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆಯಿತು. ಕೆಲವು ಸಕ್ಸಸ್ ಆಗಿವೆ ಮತ್ತೆ ಫೇಲ್ಯೂರ್ ಕೂಡ ಆಗಿವೆ. ಇಡೀ ಪ್ರಪಂಚದ ಹೂಡಿಕೆದಾರರ ಕಂಪನಿಗಳು ಇಲ್ಲಿ ಭಾಗಿಯಾಗಿದ್ರು. ಇಲ್ಲಿನ ಪರಿಸರ, ಪ್ರತಿಭೆ, ಶಿಕ್ಷಣ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. 6.3 MOಗೆ ಸಹಿ ಮಾಡಿದ್ದಾರೆ. ಹೊಸ ಕೈಗಾರಿಕಾ ನೀತಿ ತಂದಿದ್ದೇವೆ ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇರೋ ವಾತಾವರಣ, ಸಿಂಗಲ್ ವಿಂಡೋ ಸಿಸ್ಟಮ್, ಇಲ್ಲಿ ಪರಿಸರ, ಇಲ್ಲಿರುವಂತ ಒಂದು ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂತ ಟ್ಯಾಲೆಂಟ್, ನಾಲೆಡ್ಜ್, ಹೆಲ್ತ್ ಕೇರ್, ಎಜುಕೇಶನ್, ಇಲ್ಲಿ ಬಂದು ಕೆಲಸ ಮಾಡೋಂಥ ಮಕ್ಕಳಿಗೆ ವಿದ್ಯಾಭ್ಯಾಸ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅನ್ನೋದನ್ನ ಅವರೆಲ್ಲ ಕೂಡ ಒಪ್ಪಿರೋದು. ಈ ಇನ್ವೆಸ್ಟ್ಮೆಂಟ್ಗೆ ಇವತ್ತೇನು ನಾವು 10 ಲಕ್ಷ ಗುರಿ ಇಟ್ಕೊಂಡಿದ್ದೆವು, 10,27,000 10.27,000 crores ಇವತ್ತು ಮುಂದೆ ಬಂದಿದ್ದಾರೆ. 4 ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ, 4,03,000. ಒಟ್ಟಿನಲ್ಲಿ 3 ದಿನಗಳ ಕಾಲ ನಡೆದ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಅಂದುಕೊಂಡಂತೆ 10 ಲಕ್ಷ ಕೋಟಿ ಹೂಡಿಕೆಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿ ಇದು ಇನ್ನು ಮುಂದೆ ಮುಂದುವರಿಯುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 10,27,000 10.27,000 crores ಇವತ್ತು ಮುಂದೆ ಬಂದಿದ್ದಾರೆ. 4 ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ, 4,03,000. ಒಟ್ಟಿನಲ್ಲಿ 3 ದಿನಗಳ ಕಾಲ ನಡೆದ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಅಂದುಕೊಂಡಂತೆ 10 ಲಕ್ಷ ಕೋಟಿ ಹೂಡಿಕೆಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿ ಇದು ಇನ್ನು ಮುಂದೆ ಮುಂದುವರಿಯುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಚಿವ ಎಂಬಿ ಪಾಟೀಲ್. ಬಂಡವಾಳ ಹೂಡಿಕೆ ಜೊತೆಗೆ ಕ್ವೀನ್ ಸಿಟಿ ಹಾಗೂ ಉದ್ಯೋಗ ಸೃಷ್ಟಿಗೆ ಈ ಇನ್ವೆಸ್ಟ್ ಕರ್ನಾಟಕ ಪ್ರಮುಖ ವೇದಿಕೆಯಾಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಹುಗಾರ್, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.